ಮಾತನಾಡಿದ್ದೀವಿ ಆಯ್ತಾ. ಇವ್ರುಗಳು ಕೂಡ ಅಯ್ಯೋ ಇಲ್ಲವೇ ಇಲ್ಲ, ತಿರ್ಚೋ ಪ್ರಯತ್ನ ಮೀಡಿಯಾಗಳು ಮಾಡ್ತೀವಿ, ಒಂದೋ ಎರಡೋ ಮೀಡಿಯಾ ಮಾಡ್ಬೋದು. ಎಲ್ಲಾ ಕಡೆ ಕೇಳುವಂತಹ ಘೋಷಣೆಯನ್ನ ಸುಳ್ಳು ಸುದ್ದಿ ಹಬ್ಬಿಸುವಂಥದ್ದೇನೂ ಇಲ್ಲ. ಮೀಡಿಯಾ ಮೇಲೆ ಕೇಸ್ ಮಾಡ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ ಅನ್ನುವಂಥ ನಿಟ್ಟಲ್ಲಿ ಗೊತ್ತಿಲ್ಲ. ನೀವು ಇದನ್ನ INDA ಅಲ್ಲಿ ಇರೋದ್ರಿಂದ ನೀವೇನೋ ಅದನ್ನ ಪರಾನ ವಿರೋಧನ ನನಗಂತೂ ಗೊತ್ತಿಲ್ಲ. ಸೊ ಅದು ಯಾರೇ ಆಗಿರ್ಬೋದು, ವಿರೋಧನೆ ಇಂತಹ ಘೋಷಣೆಗಳು ಬಂದಾಗ ಯಾವುದೇ ಪಕ್ಷ ಆಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಅವರಾದ್ರೂ ಖಂಡಿಸ್ಬೇಕು, ನೀವಾದ್ರೂ ಖಂಡಿಸ್ಬೇಕು. ಸೊ ಈಗ ಒಪ್ಕೊಳ್ತಾ ಇದ್ದಾರೆ, ಹೌದು ಘೋಷಣೆ ನಿಜ. ದೇಶದ ಗೌರವಕ್ಕೆ ಧಕ್ಕೆ ಮಾಡೋರ್ನ ನಾವು ಖಂಡಿಸ್ತೀವಿ, ಅದು ಯಾರೇ ಆಗಿರ್ಲಿ. ಇಲ್ಲಿ ಯಾತಕ್ಕೋಸ್ಕರ ನಾವು ಈ ಮ್ಯಾಟ್ರನ್ನ ಹಿಂದೆ ಇದು ಯಾವ ರೀತಿ ಆಯ್ತು ಅಂದ್ರೆ, ಹುಲಿ ಬಂತು ಹುಲಿ ಆಟದ ಲೆಕ್ಕಕ್ಕೆ ಕೊಟ್ಟೋಯ್ತು. ಯಾಕಂದ್ರೆ ಹುಲಿನೇ ಬರ್ದೆ ಹುಲಿ ಬಂತು ಅಂತ. ಯಾಕಂದ್ರೆ 2021ರಿಂದ ಇದುವರೆಗೆ ಸುಮಾರು 22ಕ್ಕಿಂತ ಹೆಚ್ಚು ಕೇಸ್ಗಳು ಈ ತರ ದೇಶ ವಿರೋಧಿ ಹೇಳಿಕೆಗಳನ್ನ ಕೂಗುಗಳನ್ನ ಮಾಡಿದ್ದಾರೆ. ಅವಾಗೆಲ್ಲ ಇದನ್ನ ಆಡಿಯೋಗಳನ್ನ ತಗೊಂಡು ಚೆಕ್ ಮಾಡಿದಾಗ ಅದರಲ್ಲಿ ಆಡಿಯೋ ತಿರುಚಿರೋದು ಸಾಬೀತಾಗಿದೆ. ಸಾಕಷ್ಟು ಉದಾಹರಣೆಗಳಿದೆ, ಯಾರು ಬೇಕಾದ್ರೂ ಗೂಗಲ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು ಎಷ್ಟು ಕೇಸ್ಗಳಾಗಿದೆ, ಮತ್ತೆ ಯಾವ್ಯಾವ ಚಾನೆಲ್ಗಳು ಮಾಡಿದೆ ಅನ್ನೋದು ಅದರಲ್ಲಿ ಕೊಟ್ಟಿದ್ದಾರೆ. ಬಟ್ ನಮ್ಮ ದೇಶದ ದುರದೃಷ್ಟಗತ ಏನಂದ್ರೆ, ಈ ಏನು ತಿರುಚಿಕೆ ಮಾಡಿದಾರಲ್ಲ ಅವ್ರಿಗೂ ಪನಿಷ್ಮೆಂಟ್ ಆಗಿಲ್ಲ ಇದುವರೆಗೆ. ಮತ್ತೆ ಇನ್ನೊಂದು ಹೇಳ್ತೀನಿ, ನಾನು ಹೇಳೋದು ಹೇಳ್ತೀನಿ, ಕಟ್ ಮಾಡಿದವ್ರಿಗೂ ಆಗಿಲ್ಲ, ನಿಜವಾಗ್ಲೂ ಕೂಗಿರುವಂತಹ ವಿಧಾನಸೌಧದಲ್ಲೇ ಕೂಗಿರುವಂತವ್ರಿಗೂ ಗೊತ್ತಿಲ್ಲ ಅಂತಹ ಪರಿಸ್ಥಿತಿ. ರಾಷ್ಟ್ರೀಯ ಗೌರವ ಕಾಯ್ದೆ 1971 ಇದು ಅವಮಾನಗಳ ತಡೆಗಟ್ಟುವಿಕೆ ಅಂತ ಒಂದು ಕಾನೂನೇ ತಂದಿದ್ದಾರೆ. ಅದ್ರ ಪ್ರಕಾರ 3 ವರ್ಷ ಜೈಲ್ಗೆ ಹಾಕ್ತಾರೆ. ಯಾರೇ ದೇಶಕ್ಕೆ ಅಗೌರವ ತೋರಿದ್ರೆ ಅವ್ರನ್ನ 3 ವರ್ಷ ಜೈಲ್ಗೆ ಹಾಕ್ತಾರೆ. 2021ರಿಂದ ಮಾಡ್ಕೊಂಡೇ ಬರ್ತಾವ್ರೆ. ಎಷ್ಟು ಜನನ ಜೈಲ್ಗೆ ಹಾಕಿದಿರಿ? ಹೋಗ್ಲಿ, ತಿರುಚಿರೋರ್ನ ಜೈಲ್ಗೆ ಹಾಕ್ಬೇಕು ಫಸ್ಟ್. ಈಗ ಎಷ್ಟೋ ಕಡೆ ವಾಯ್ಸ್ ನ ತಿರುಚಿದ್ದಾರೆ, ಅವ್ರನ್ನು ಹಾಕ್ಬೇಕು. ಅವರು ಮೇಡಮ್, ನಾನು ಹೇಳ್ತಾ ಇರೋದು ಅವರು ದೇಶದ್ರೋಹಿಗಳೇ, ತಿರುಚೋರು ದೇಶದ್ರೋಹಿಗಳೇ. ನಾನು ಹೇಳೋದು ದೇಶ ಇದುವರೆಗೂ ಒಬ್ಬನಾದ್ರೂ ಜೈಲ್ಗೆ ಹಾಕಿದಾರ? ಇದು ಅಲ್ಲಲ್ಲ, ಇಲ್ಲಾಗಿರೋದು ನಾವು ಖಂಡಿಸ್ತಾ ಇದ್ದೀವಿ. ಇಲ್ಲ ಇದು ಅದಕ್ಕೆ ನಾನು ಹೇಳಿದ್ದು. ಇದು ಈಗ ಕೇಳಿ ಬೇಡ, ಇವತ್ತು ಎಷ್ಟೋ ಜನಗಳಿಗೆ ಮಾಧ್ಯಮಗಳ ಮೇಲೆ ನಂಬಿಕೆ ಹೊರಟೋಗಿದೆ ವ್ಯವಸ್ಥೆನಲ್ಲಿ. ಯಾಕೆ ಅಂದ್ರೆ ಮಾಧ್ಯಮಗಳು ಯಾವುದೋ ಒಂದು ಪಕ್ಷದ ಗಾಳಗಳಿಗೆ ನಾನು ಹೇಳ್ತಾ ಇರೋದು ಪಕ್ಷದ ಗಾಳಗಳಿಗೆ ಬಿದ್ದೋಗಿದ್ದಾವೆ ಅನ್ನೋದು ಒಂದು ಇದಾಗಿದ್ದಾವೆ. ಅದರಿಂದ ಏನಾಗಿದೆ, ಸತ್ಯಾಸತ್ಯತೆಗಳನ್ನ ಬಯಲು ಮಾಡಬೇಕಾದಾಗ ಆ ಆಡಿಯೋನ ಕೊಟ್ಟಿದ್ದಾರೆ. ಎಲ್ಲಾ ಮೀಡಿಯಾದವ್ರದ್ದು ತಗೊಂಡಿದ್ದಾರೆ, ಯಾವುದೋ ಒಂದು ಮೀಡಿಯಾ ತಗೊಂಡಿಲ್ಲ. ಅವಾಗ ತಗೊಂಡಿದ್ದಾಗ ಅಷ್ಟೇ ಅವಾಗ ಸತ್ಯಾಸತ್ಯತೆಗಳು ಬಂದಿದೆ. ಇವಾಗ ಅರೆಸ್ಟ್ ಮಾಡಿದ್ದಾರೆ, ವಾಯ್ಸ್ ನ ಕಂಪೇರ್ ಮಾಡ್ತಾ ಇದ್ದಾರೆ. ಈಗೇನು 1971 ಆಕ್ಟ್ ಪ್ರಕಾರ ಶಿಕ್ಷೆ ಆಗ್ಲಿ, ಇದುವರೆಗೆ ಯಾವ ಸ್ಟೇಟ್ ಅಲ್ಲೂ ಕೊಟ್ಟಿಲ್ಲ. UP ಕೊಟ್ಟಿಲ್ಲ, ಗುಜರಾತ್ ಅಲ್ಲಿ ಕೊಟ್ಟಿಲ್ಲ. ಅದನ್ನ ಇಲ್ಲಿ ಕೊಡ್ತೀವಿ ನಾವು, ಕರ್ನಾಟಕದಲ್ಲಿ ಕೊಡ್ಲೇಬೇಕು, ಜೈಲ್ಗೆ ಹಾಕ್ಲೇಬೇಕು ಅವ್ರನ್ನ, ಅದಾಗಲೇಬೇಕು. ಇದು ಒಂದು ಪಾಠ ಆಗ್ಬೇಕು. ಜಿಂದಾಬಾದ್ ಅಂದಿರೋರು ಬೇರೆಯವರು, ಆ ಕೂಗಿರೋನ್ ಯಾರು ಅಂತ ಗೊತ್ತಾಗ್ತಿಲ್ಲ, ಅದನ್ನ ಪತ್ತೆ ಹಚ್ತಾ ಇದೀವಿ. ತಿರುಚುವಂತಹ ಪ್ರಯತ್ನಗಳು ಈಗಲೇ ಆಗ್ತಾ ಇದೆ ಸರ್. ಇನ್ನು ಈ ತನಿಖಾ ಹಂತಕ್ಕೆ ಹೋಗಿ ಶಿಕ್ಷೆ ಆಗಿ ನಿಜಕ್ಕೂ ಆತನಿಗೆ ಶಿಕ್ಷೆ ಆಗತ್ತೆ, ಶಿಕ್ಷೆ ಆಗ್ಲೇಬೇಕು. ನಮ್ಮ ಕಾನೂನು ವ್ಯವಸ್ಥೆ ಆಗ್ಲೇಬೇಕು ಅಂತ ಕೇಳ್ತೀವಿ. ಬಟ್ ನಮ್ಮ ವ್ಯವಸ್ಥೆ ಎಷ್ಟರ ಮಟ್ಟಿಗಿದೆ, ಏನಾಗಿದೆ ಹಾಗಾದ್ರೆ ಅದನ್ನ ಯೋಚನೆ ಮಾಡ್ಬೇಕಲ್ಲ ನಾವು. ಎಸ್ ತಿಮ್ಮೇಗೌಡ್ರೆ, ಮೊದಲನೇದಾಗಿ ಏನ್ ಹೇಳ್ತೀವಿ?